ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ. ಈ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿಯಾದ ಹಾಸನದ ಜೆರುಷಾ ಜೂಲಿಯಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಯುವ ಉದ್ಯಮಿ ನಮ್ಮ ಜೊತೆಗಿದ್ದಾರೆ. ಹೆಸರು ಜೆರುಷಾ ಜೂಲಿಯಸ್, ಹಾಸನದವರು. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಹೇಗಿದ್ದೀರಾ ಜೆರುಷಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀರಾ? ಭಾರಿ ಖುಷಿ ಆಗ್ತಿದೆಯಪ್ಪ. ಅದರಲ್ಲೂ ಯುವ ಉದ್ಯಮಿಗಳು ಬರ್ತಿರ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ. ಮಹಿಳೆಯರು ಬಂದಾಗ, ಹುಡುಗಿಯರು ಬಂದಾಗ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ಬದಲಾದ ಕಾಲಘಟ್ಟದಲ್ಲಿ ಇದಾರೆ, ಇದುವರೆಗೂ ಆಗೇ ಇಲ್ಲ ಅಂತಲ್ಲ, ಈಗ ಹೆಚ್ಚೆಚ್ಚು ಜನ ಅಂದ್ರೆ ಒಂದು ಸರ್ಕಾರಿ ಕೆಲಸ ಹಿಡಿಬೇಕು ಅಥವಾ ಒಂದು ಇಂಥದೇ ಒಂದು ಟ್ರೆಡಿಷನಲ್ ಫಾರ್ಮ್ ಅಲ್ಲಿ ಹೋಗೋದನ್ನ ಬಿಟ್ಟು ಒಂದು ಡಿವಿಯೇಷನ್ ತಗೊಂಡು ಹೊಸದಾಗಿ ಏನಾರು ಮಾಡಬೇಕು, ಸ್ಟಾರ್ಟ್ಅಪ್ ಗಳನ್ನ ಮಾಡಬೇಕು ಅಂತ ಬಹಳಷ್ಟು ಜನ ಯುವಕರು ತುದಿಗಾಲಲ್ಲಿದ್ದಾರೆ ಮತ್ತೆ ತೊಡಗಿಸ್ಕೊಂಡಿದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಖುಷಿ ಆಗುತ್ತೆ. ಸರ್ಕಾರದ ಯೋಜನೆಗಳು ಕೂಡ ಸಫಲ ಆಗ್ತಿದಾವೆ ಈ ಮೂಲಕ ಅಂತ ಅನ್ಸುತ್ತೆ. ಜೆರುಷಾ, ನಿಮ್ಮ ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು ಮಾತ್ರ ಗೊತ್ತು ನಮ್ಗೆ, ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನಲ್ಲೇ. ನನ್ನ ಸ್ಕೂಲಿಂಗ್ ಆಗಿದ್ದು ಅರವಿಂದ ಮತ್ತೆ ಕ್ರೈಸ್ಟ್ ಸ್ಕೂಲ್. ಮತ್ತೆ ನಾನು ಇಂಜಿನಿಯರಿಂಗ್ ಇನ್ ಸಿವಿಲ್ ಮಾಡಿದ್ದೀನಿ. ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸದ್ಯಕ್ಕೆ. NDRK ಕಾಲೇಜಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ದೆ. ಅದಾದ್ಮೇಲೆ ನನ್ನ ಕ್ಲಾಸ್ಮೇಟ್ ಇದಾರೆ ಇಬ್ರು, ಫ್ಯಾಮಿಲಿ ಫ್ರೆಂಡ್ಸ್ ಕೂಡ. ನಾವು 3 ಜನನು ಸೇರಿ ಒಂದು ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಫರ್ಮ್ ಮಾಡಿದೀವಿ. ಸೊ ವಿ ವರ್ಕ್ ಟುಗೆದರ್ ಆಸ್ ಅ ಟೀಮ್ ಅಲ್ಲಿ. ಜೆರುಷಾ, ಇಂಜಿನಿಯರಿಂಗ್ ಸೇರ್ಕೊಳ್ಳೋದು ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ತಂದೆ ತಾಯಿ ಏನ್ ಮಾಡ್ತಾರೆ, ಅವ್ರ ಪರಿಚಯ ಮಾಡಿ. ನನ್ನ ತಂದೆ ಹೆಸರು ಡ್ಯಾನಿಯಲ್ ಅಂತ, ನನ್ನ ತಾಯಿ ಹೆಸರು ಗ್ಲೋರಿ ಅಂತ. ತಂದೆ ಮೆಕ್ಯಾನಿಕ್ ಆಗಿದ್ರು, ಅವ್ರದ್ದೇ ಸ್ವಂತ ವರ್ಕ್ಶಾಪ್ ಇತ್ತು. ತಾಯಿ ಹೋಮ್ ಮೇಕರ್. ಅವ್ರದೊಂದು ಹವ್ಯಾಸ ಇತ್ತು, ಕುಚ್ ಹಾಕೋದು, ಸ್ಯಾರಿಗೆ ಫಾಲ್ ಹಾಕೋದು. ಸೊ ಅವರು ಒಂಥರ ಸೆಲ್ಫ್ ಎಂಪ್ಲಾಯ್ಡ್ ಅಂತಾನೆ ಹೇಳ್ಬೋದು. ಅಮ್ಮನು ಸ್ವ ಉದ್ಯೋಗಿ ಅಮ್ಮ. ಹೌದು, ಸ್ವ ಉದ್ಯೋಗಿ. ನಾನು ಒಂದ್ ಜಾಯಿಂಟ್ ಫ್ಯಾಮಿಲಿಯಿಂದ ಬರ್ತೀನಿ. ನನ್ನ ತಂದೆ ಮತ್ತೆ ದೊಡ್ಡಪ್ಪ ಒಟ್ಟಿಗೆ ಇರೋದು, ಈಗ್ಲೂ ಒಟ್ಟಿಗೆ ಇರೋದು. ಒಟ್ಟು ಮನೆ ಖುಷಿ ಆಯ್ತಪ್ಪ ಇದು ಕೇಳಿ. 9 ಜನ ಮನೆ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟು ಅಪ್ಪ ಅಮ್ಮ ಮಕ್ಕಳು ಅಥವಾ ಮಗಳು ಅಥವಾ ಮಗ. ಅಕ್ಕ ಇದ್ದಾರೆ ನನ್ಗೆ. ಅಕ್ಕ ಏನ್ ಮಾಡ್ತಿದ್ದಾರೆ? ಅವ್ರ ಮದ್ವೆ ಆಗಿ ಅಬುದಾಬಿಲಿ ಇದ್ರು, ಈಗ ಬಂದಿದ್ದಾರೆ, ಹಾಸನಲ್ಲೇ ಇದ್ದಾರೆ. ಹಾಸನಲ್ಲಿ. ಜೆರುಷಾ ಇಂಜಿನಿಯರಿಂಗ್ ಓದ್ಬೇಕು ಅಂತ ಆಸೆ ಇತ್ತಾ ಅಥವಾ ಆಕ್ಸಿಡೆಂಟಲ್ ಆಗಿ ಸೇರ್ಕೊಂಡಿದ್ದ, ಹೇಗೆ? ಇಲ್ಲ ಮ್ಯಾಮ್, ಆಕ್ಚುಲಿ ನನ್ನ ದೊಡ್ಡಪ್ಪ ಹೇಳಿದ್ದು, ತಾತ ಮುತ್ತಾತ ಕಾಂಟ್ರಾಕ್ಟರ್ಸ್ ಆಗಿದ್ರು. ಅದು ಯಾವಾಗ್ಲೂ ಕೇಳ್ತಾ ಇದ್ದೆ. ಮತ್ತೆ ಹುಡ್ಗಿರ್ಗೆ ಯಾಕೆ ಸಿವಿಲ್ ಇಂಜಿನಿಯರಿಂಗ್ ಸ್ವಲ್ಪ ಅವಾಗ ದೂರ ಸಿವಿಲ್ ಇಂಜಿನಿಯರಿಂಗ್, ಹುಡುಗಿ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿದ್ದಾಳ ಅಂತ ಅನ್ನೋರು. ಬಟ್ ಈಗ ನೀವ್ ಹೇಳ್ದಂಗೆ ಕಾಲ ಬದಲಾಗಿದೆ, ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಮುಂದೆ ಇದ್ದಾರೆ. ನನ್ಗೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ನಾನು ಪರ್ಸ್ಯೂ ಆಗ್ಬೇಕು ಅಂತ ಅದೊಂದು ಸೆಂಟಿಮೆಂಟಲ್ಲೋ ಅಥವಾ ಟೆಕ್ನಿಕಲ್ಲೋ ನನ್ಗೆ ಹೇಗೆ ಎಫೆಕ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ ಸಿವಿಲ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇತ್ತು ಮ್ಯಾಮ್. ಐ ವಾಸ್ ಗುಡ್ ಇನ್ ಡ್ರಾಯಿಂಗ್. ಆರ್ಕಿಟೆಕ್ಟ್ ಅಲ್ಲಿ ನನ್ಗೆ ಸಿಗ್ದಲೇ ಇರೋ ಕಾರಣ ಐ ಚೋಸ್ ಸಿವಿಲ್ ಇಂಜಿನಿಯರಿಂಗ್. ಹಾಗಾಗಿ ನಿಮ್ ಇಷ್ಟಾನು ಇತ್ತು, ಅದನ್ನೇ ಓದಿದಾಗ ಅದೇ ಸಾಮಾನ್ಯ ಇರುತ್ತಲ್ಲ, ಎಲ್ಲ ಕ್ಯಾಂಪಸ್ಗೆ ಸೆಲೆಕ್ಷನ್ ಆಗ್ಬೇಕು, ಎಲ್ಲ ಅಟೆಂಡ್ ಮಾಡಿದ್ವಿ ಮ್ಯಾಮ್. ಬಟ್ ಸಿವಿಲ್ ಇಂಜಿನಿಯರಿಂಗಿಗೆ ಕ್ಯಾಂಪಸ್ ನಮ್ ಟೈಮಿಗೆ ಏನು ಅಷ್ಟೊಂದು ಸಿಗ್ಲಿಲ್ಲ ಆಪರ್ಚುನಿಟಿ. ಬಟ್ ನಮ್ದೇ ಸ್ವಂತ ಆಪರ್ಚುನಿಟಿ ನಾವು ಓಪನ್ ಮಾಡ್ಕೊಂಡು. ಹೇಗೆ ಇದೆಲ್ಲ ಐಡಿಯಾ ಮಾಡಿದ್ದು? ಅಂದ್ರೆ ಒಂದ್ ಸರ್ತಿ ಮನೇಲಿ ಪೋಷಕರು ಇದಕ್ಕೆ ಸಹಕಾರ ಕೊಡೋದಿಲ್ಲ, ಯಾಕಂದ್ರೆ ನಿಮ್ದೇ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದು ಮುಂದೆ ಹೇಗ್ ನಡೆಯೋದಿಲ್ವೋ, ಇದೆಲ್ಲ ಒಂದ್ ದೊಡ್ಡ ಜವಾಬ್ದಾರಿ. ಈಗ ಯಾವ್ದೋ ಒಂದು ಕಂಪನಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೂ ನೀವೇ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೆಲ್ಲ ರಿಸ್ಕ್ ತಗೊಳಕ್ಕೆ ನೀವು ಟೀಮ್ ಹೇಗ್ ಸೇರ್ಕೊಂಡ್ರಿ, ಹೇಗ್ ಮಾತಾಡ್ಕೊಂಡ್ರಿ, ಅವ್ರ ಒಪ್ಪಿಗೆ ಎಲ್ಲ ಹೇಗ್ ಶುರುವಾಯ್ತು, ಹೇಗೆ ಆರಂಭ ಆಗಿದ್ದು ಈ ಪಯಣ ಎಲ್ಲ? ಮ್ಯಾಮ್, ಇಂಜಿನಿಯರಿಂಗ್ ಆದ್ಮೇಲೆ ನಾನು MS ಟ್ರೈ ಮಾಡ್ತಿದ್ದೆ. ನನ್ಗೆ UK ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿಲಿ ನನ್ಗೆ MS ಸಿಕ್ತು. ನಾನು ಯಾವಾಗ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಆ ಪ್ರೊಸೀಜರಿಗೆ ಹೋಗ್ತಿದ್ದೆ, ಆವಾಗ ಫಸ್ಟ್ ಲಾಕ್ಡೌನ್ ಆಯ್ತು. ಫಸ್ಟ್ ಲಾಕ್ಡೌನ್ ಆಗಿರೋ ಕಾರಣ ಅದೇನೂ ಮುಂದುವರಿಲಿಲ್ಲ.
ಮತ್ತೆ ಅದು 2 years ಅನ್ಕಂಡೀಷನಲ್ ಆಫರ್ ಲೆಟರ್ ನಮಗೆ ಕೊಟ್ಟಿರ್ತಾರೆ. ಈ ವರ್ಷ ಅಥವಾ ಮುಂದಿನ ವರ್ಷ 2 ಸೀಸನ್ ಅಲ್ಲಿ ಸೇರ್ಕೋಬಹುದು ಅಂತ. ಅದೇ ನೆಕ್ಸ್ಟ್ ಇಯರಿಗೆ ಮತ್ತೆ ಟ್ರೈ ಮಾಡಿದೆ, ಅವಾಗ ಮತ್ತೆ ಸೆಕೆಂಡ್ ಲಾಕ್ಡೌನ್ ಆಯ್ತು. ನನ್ಗೆ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ನಿಸ್ತು. ಹಾಗೆ ಸ್ವಲ್ಪ ಟೈಮ್ ಮನೆಯಲ್ಲೇ ಉಳಿದು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಬೇರೆ ಬೇರೆ ಕೋರ್ಸ್ಗಳು ಆನ್ಲೈನ್ ಕೋರ್ಸ್ ಅಲ್ಲಿ MS ಸರ್ಟಿಫಿಕೇಶನ್ ಕೋರ್ಸ್ ಅಂತ ಇರುತ್ತೆ ನಮ್ದು, ಡಿಸೈನಿಂಗ್ ಅಂಡ್ ಸ್ಟ್ರಕ್ಚರಲ್ ಅಲ್ಲೆಲ್ಲ MS ಸರ್ಟಿಫಿಕೇಶನ್ ಕೋರ್ಸ್ ಅಂತ ಇರುತ್ತೆ. ನಾನು ಅದನ್ನ ಆಪ್ಟ್ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮದ್ವೆ ಸೆಟ್ ಆಯ್ತು, ಮದ್ವೆ ಆದೆ. ಬಟ್ ಮದ್ವೆ ಆದ್ಮೇಲೂ ನಮ್ಮ ಅತ್ತೆ ಮಾವನು ಅಷ್ಟೇ, ನೀನ್ ಇಷ್ಟು ಓದಿದ್ಯಾ, ನೀನು ಕೆಲಸ ಮಾಡ್ಬೇಕು ಅಂತ, ಸುಮ್ನೆ ವೇಸ್ಟ್ ಆಗುತ್ತೆ ಓದಿದ್ದು ಅಂತ ತುಂಬಾ ಎಂಕರೇಜ್ ಮಾಡಿದಾಗ ನನ್ನ ಕ್ಲಾಸ್ಮೇಟ್ ಇಬ್ರು ಅವರು ನಾವು ಈ ತರ ಅನ್ಕೊಂಡಿದೀವಿ. ಆಕ್ಚುಲಿ ಅವ್ರದ್ದು ಐಡಿಯಾ, ಈ ತರ ನಾವು ಒಟ್ಟಿಗೆ ವರ್ಕ್ ಮಾಡೋಣ, ಒಂದು ಸ್ಟಾರ್ಟ್ಅಪ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಒಬ್ರ ಹೆಸರು ಅಮೃತ್ ಅಂತ, ಇನ್ನೊಬ್ರ ಹೆಸರು ಚಂದನ್ ಅಂತ. ಅವ್ರಿಬ್ರು ಅನ್ಕೊಂಡಾಗ ನೀನು ನಮ್ ಜೊತೆ ನೀನು ವರ್ಕ್ ಮಾಡ್ಬೇಕು ಅಂತ ಅವರು ಕೇಳಿದ್ರು. ಹಂಗಾಗಿ ನಾವು 3 ಜನನು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ನಾನು ಡಿಸೈನ್, ಪ್ಲಾನಿಂಗ್ ಅಂಡ್ ಎಲಿವೇಶನ್ ನೋಡ್ಕೋತೀನಿ. ಅಮೃತ್ ಅನ್ನೋರು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಏನೇನು ವರ್ಕ್ ನಡೆಯುತ್ತೆ ಅದನ್ನ ನೋಡ್ಕೊಂತಾರೆ. ಚಂದನ್ ಅನ್ನೋರು ಅವರು ಕಂಪ್ಲೀಟ್ ಇಂಟೀರಿಯರ್ಸ್ ನೋಡ್ಕೊಂತಾರೆ. ಅವರು UK ಅದರಲ್ಲೇ MS ಮಾಡಕ್ ಹೋಗಿದ್ದು. ಆ ಟೈಮ್ ಅಲ್ಲಿ ವಿ ವರ್ ಪ್ರಿಪೇರಿಂಗ್ ಆರ್ ಸೆಲ್ಫ್ ಇಲ್ಲಿ. ಅವ್ರು ಬಂದ್ಮೇಲೆ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಹೇಗ್ ಅನಿಸ್ತಾ ಇದೆ? ಈಗ ಒಂದು ಹಳೆ ಕಾಲ ಇತ್ತು, ಮನೆ ಕಟ್ಟೋದು ಅವ್ರವ್ರಿಗೆ ಹೆಂಗ್ ಬೇಕೋ ಹಂಗಂಗೆ ಎಲ್ಲೆಲ್ಲೇನೇನೋ, ಅಂದ್ರೆ ಸೌಂದರ್ಯದ ಕಲ್ಪನೆ ಸ್ವಲ್ಪ ಕಡಿಮೆ ಇತ್ತು. ಆದ್ರೆ ಈಗ ಒಂದು 6 ತಿಂಗಳಿಗಿಂತ ಮುಂಚೆ ಕಟ್ಟಿರೋ ಮನೆ 6 ತಿಂಗಳ ನಂತರ ಹೊಸ ಟ್ರೆಂಡ್ ಶುರುವಾಗಿರುತ್ತೆ. ಹೇಗೆ ಅದೆಲ್ಲ? ಅದು ಈಗ ಒಬ್ರು ಕ್ಲೈಂಟ್ ಬರ್ತಾರೆ ಅಂದ್ರೆ ನಾವು ಒಂದು ಡಿಸೈನ್ ಇಂದ ಅವ್ರನ್ನ ಸ್ಯಾಟಿಸ್ಫೈ ಮಾಡಕ್ಕೆ ಆಗಲ್ಲ. ಅವ್ರ ಆಲೋಚನೆಗಳು ಬೇರೆ ಇರ್ತವೆ. ಅವ್ರ ಮನೆ ಅವ್ರ ತರ, ಅವ್ರ ಏನ್ ಕಲ್ಪನೆ ಮಾಡ್ಕೊಂಡಿರ್ತಾರೆ ಆ ತರ ಸುಂದರವಾಗಿರ್ಬೇಕು. ಅವ್ರ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ರೀಚ್ ಆಗೋದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಆಗಲ್ಲ. ಸೊ ಫಸ್ಟ್ ನಾವು ಪ್ಲಾನ್ ಕೊಡ್ತೀವಿ, ಅವ್ರಿಗೆ ಇಷ್ಟ ಆಯ್ತಾ, ಓಕೆ, ಇಷ್ಟ ಆಗ್ಲಿಲ್ವಾ, ಬೇರೆ ಪ್ಲಾನ್, ಅದರಲ್ಲಿ ಬೇರೆ ಚೇಂಜಸ್ ಇದೆಯಾ, ವಿಲ್ ಬಿ ವೆರಿ ಫ್ಲೆಕ್ಸಿಬಲ್. ಆಮೇಲೆ ನೀವ್ ಹೇಳ್ದಂಗೆ 6 ತಿಂಗಳು ಇದ್ದಂಗೆ ಮುಂದಿನ 6 ತಿಂಗಳು ಇರಲ್ಲ. ಹೌದು, ಅದಂತೂ ನಿಜ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಮನೆಗಳು ಎಲ್ಲಾ ಮನೆಗಳಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅದಂತೂ ನಿಜ ಮ್ಯಾಮ್. ಅದೇ ನಮಗ್ ದೊಡ್ಡ ಟಾಸ್ಕ್. ಅವ್ರನ್ನ ಹೇಗೆ ಒಪ್ಸೋದು, ಅವ್ರಿಗೆ ಹೇಗೆ ಇಷ್ಟಪಡಿಸೋದು, ಅದೇ ನಮಗ್ ದೊಡ್ಡ ಟಾಸ್ಕ್. ಹಂಗೆ ನಾವು ಅಪ್ಗ್ರೇಡ್ ಆಗ್ತಿರ್ಬೇಕು. ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಸ್ಟೈಲ್ಸ್ ನ ನೋಡ್ತಿರ್ತೀವಿ, ಡಿಸೈನ್ಸ್ ನ ನೋಡ್ತಿರ್ತೀವಿ. ಈಗ ಇಟಾಲಿಯಲ್ಲಿ ಹೇಗ್ ಕಟ್ತಾರೆ, ಔಟ್ ಆಫ್ ಕಂಟ್ರಿಲ್ ಬೇರೆ ಯಾವ ತರ ಡಿಸೈನ್ ಮಾಡ್ತಾರೆ, ಇಂಡಿಯಾಗೆ ಹೇಗೆ ಅಡಾಪ್ಟ್ ಮಾಡ್ಕೋಬಹುದು, ವಾಸ್ತು ಪ್ರಕಾರ ಬರುತ್ತಾ, ಅದೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡು ನಾವು ಅಪ್ಗ್ರೇಡ್ ಆಗ್ತಿದ್ರೆ ಹೊಸದನ್ನ ಕೊಡ್ಬೋದು ಬರೋ ಕ್ಲೈಂಟ್ಸ್. ಇದುವರೆಗೆ ಹೇಗ್ ನಡೀತಿದೆ ನಿಮ್ಮ ಕಂಪನಿ? ಎಷ್ಟ್ ಮಾಡಿದೀರಾ, ಎಷ್ಟ್ ದುಡ್ಡು ಮಾಡಿದೀರಾ ಅದೆಲ್ಲ ಕೇಳಲ್ಲ ನಾನು. ಅಡ್ಡಿ ಇಲ್ವಾ? ಮಾಡಬಹುದಾ? ಹ್ಞೂ ಮ್ಯಾಮ್, ಮಾಡ್ಬೋದು. ವೆಯ್ಟ್ ಮಾಡ್ಬೇಕು ಮ್ಯಾಮ್. ಯಾವ್ದೇ ಸ್ಟಾರ್ಟ್ಅಪ್ ಈಗೂನು ನಾವು ಸುಮ್ನೆ 6 ತಿಂಗಳಾದ್ರೂ ಒಬ್ರು ಕ್ಲೈಂಟ್ ಬರ್ಲಿಲ್ಲ ಅಂತ ನಾವು ಒಂದು ಕನ್ಕ್ಲೂಷನ್ ಬರಕ್ಕಿಂತ ನಾವು ವೆಯ್ಟ್ ಮಾಡ್ಬೇಕು. ತಾಳ್ಮೆಯಿಂದ ನಮ್ ಕೆಲ್ಸಗಳನ್ನ ಮುಂದೆ ತಗೊಂಡ್ ಹೋಗ್ತಿದ್ರೆ ಬರ್ತಾರೆ. ನಮ್ಗೂ ಹಾಗೆ ಆಯ್ತು. 6 ಮಂತ್ಸ್ ಇರುತ್ತೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತಂದ್ರೆ. ಏನೇನು ಪ್ರಿಪರೇಷನ್ಸ್ ಇರಬೇಕು ಶುರು ಮಾಡೋರಿಗೆ? ಮ್ಯಾಮ್, ಸ್ಟಾರ್ಟ್ ಮಾಡೋರು ಅಂದ್ರೆ ಫಸ್ಟ್ ಬರೋದೇ ಫೈನಾನ್ಸ್. ಹೌದು. ಅದೆಲ್ಲ ಹೇಗೆ ಮ್ಯಾಮ್? ನಮ್ದು ನಾವೇ ಫಿನಾನ್ಸ್ ಮಾಡಲ್ಲ. ನಮ್ಗೆ ಡೈರೆಕ್ಟ್ ಕ್ಲೈಂಟ್ ಯಾರು ಬರ್ತಾರೆ, ಈಗ ನಮ್ ಮನೆ ಕಟ್ಕೊಡಿ ಅಂತ ಬರ್ತಾರಲ್ಲ, ಅವ್ರು ಹೇಗೆ ನಮ್ಗೆ ದುಡ್ಡು ರಿಲೀಸ್ ಮಾಡಿ, ನಾವು ಒಂದು 3 ಸೆಟ್ ಆಫ್ ಪೇಮೆಂಟ್ಸ್ ಆ ತರ ನಮ್ದೇ ಒಂದು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಅದ್ರ ಪ್ರಕಾರ ಪೇಮೆಂಟ್ ಎಲ್ಲ ಆಗುತ್ತೆ. ಅದ್ರಲ್ಲೇ ನಾವು ಕನ್ಸ್ಟ್ರಕ್ಷನ್ ಮಾಡೋದು. ಮತ್ತೆ ನಮಗೇನು ಅಂತಂದ್ರೆ ನಮ್ ಜೊತೆ ನಮ್ ತರಾನೇ ಸ್ಕಿಲ್ ಲೇಬರ್ಸ್ ಇರ್ಬೇಕು, ಮತ್ತೆ ನಮ್ದೇ ಟೀಮ್ ಇರ್ಬೇಕು. ಅವಾಗ ಮಾತ್ರ ವರ್ಕ್ ಎಲ್ಲ ಚೆನ್ನಾಗಾಗೋದು. ಈಗ ಯಾರನ್ನೋ ಕರ್ಕೊಬಂದು ಕೆಲಸ ಮಾಡಿಸ್ತೀನಿ ಅನ್ನೋದು ಆಗಲ್ಲ. ಕೆಲಸ ಒಳ್ಳೆಯವ್ರು ಇರ್ಬೇಕು. ನಾವು ಹುಟ್ಟಿ ಬೆಳೆದಿರೋ ಊರಲ್ಲೇ ನಾವು ಸ್ಟುಡ್ ಆಗ್ಬೇಕು, ನಾವು ರೆಕಗ್ನೈಸ್ ಆಗ್ಬೇಕು ಅಂತ ಅಂದ್ರೆ ನಮ್ದು ವರ್ಕ್ ಅಷ್ಟೇ ಚೆನ್ನಾಗಿರ್ಬೇಕು. ಸೊ ಆ ವರ್ಕ್ ಚೆನ್ನಾಗಿರಕ್ಕೆ ಒಳ್ಳೆ ಲೇಬರ್ಸ್ ಬೇಕು, ಒಳ್ಳೆ ಟೀಮ್ ಬೇಕು, ಒಳ್ಳೆ ಮೇಸ್ತ್ರಿ ಬೇಕು, ಒಳ್ಳೆ ಕಾಂಟ್ರಾಕ್ಟರ್, ಎಲ್ಲರೂ ಬೇಕು ಮ್ಯಾಮ್. ಹಂಗಾಗಿ ವಿ ಚೂಸ್ ದ ಬೆಸ್ಟ್. ನಾವು ಫಸ್ಟ್ ಆ ತರ ನೋಡ್ಕೊಂಡು ನಾವು ಚೂಸ್ ಮಾಡ್ಕೊಂಡು ನಾವು ಅವ್ರ ಜೊತೆ ಕಂಫರ್ಟಬಲ್ ಇದೀವ ವರ್ಕ್ ಮಾಡಕ್ಕೆ, ಅದನ್ನೆಲ್ಲ ಆಲ್ಮೋಸ್ಟ್ ಅವರು ಅಮೃತ್ ಅವರೇ ನೋಡ್ಕೊಂತಾರೆ. ಈಗ ಬರುವ ನಿಮ್ಮ ಕ್ಲೈಂಟ್ಸ್ ಅನ್ನ ಅವ್ರಿಗೆ ಸಂತೋಷ ಆಗೋ ರೀತಿನಲ್ಲಿ ಒಪ್ಸೋದು, ಕೆಲಸ ಮಾಡಿಸೋದು ಒಂದ್ ಕಡೆಗೆ, ಅದನ್ನ ಬಿಟ್ಟು ಬೇರೆ ಏನೇನ್ ಸವಾಲುಗಳು ಬರುತ್ತೆ?
ಒಂದು ತಾಳ್ಮೆ ಇರ್ಬೇಕು ಅಂತ ಹೇಳಿದ್ರಿ. ಈ ತರದ ಕೆಲಸಗಳಿಗೆ ಕೈ ಹಾಕೋರು ಯಾವ್ಯಾವ ಗುಣಗಳನ್ನು ಹೊಂದಿರ್ಬೇಕು, ಏನೇನ್ ಕ್ವಾಲಿಟೀಸ್ ಇರ್ಬೇಕು? ಫಸ್ಟ್ ಮ್ಯಾಮ್ ವೆರಿ ಕ್ವಿಕ್ ಇರ್ಬೇಕು. ಆಮೇಲೆ ಪ್ರಾಬ್ಲಮ್ಸ್ ಗಳಂತೂ ಎವ್ರಿ ಡೇ ಒಂದೊಂದು ಏನಾದ್ರೂ ಎದುರಾಗ್ತಾನೆ, ಚಿಕ್ಕ ಪುಟ್ಟದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ. ಸಾಮಾನ್ಯ ಇದುವರೆಗೆ ನೀವೇನೇನ್ ಫೇಸ್ ಮಾಡಿದೀರಾ? ಒಂದಿನ ಬಂದೋರು ಇನ್ನೊಂದ್ ದಿನ ಮಾಡೇ ದಿನ ಕೆಲ್ಸಕ್ಕೆ ಬರಲ್ಲ. ಅವಾಗ ಏನ್ ಮಾಡೋದು? ಕೆಲ್ಸ ನಿಂತೋದ ಪರಿಸ್ಥಿತಿ ಬಂದ್ರೆ ಏನ್ ಮಾಡೋದು? ಹುಷಾರಿಲ್ದಲೆ ಏನೋ ಆಯ್ತು, ಅವಾಗ ಏನ್ ಮಾಡ್ಬೇಕು? ಅದು ಕ್ವಿಕ್ ಸೊಲ್ಯೂಷನ್ ಕಂಡಿಡ್ಕೋಬೇಕು. ಆಮೇಲೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀವಿ, ಅವಾಗ ನಮ್ಗೆ ಯಾಕೋ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜ್ ಬೇಕು ಅನ್ಬೇಕು. ಅವಾಗ್ಲೂ ಅಷ್ಟೇನೆ ನಾವ್ ಏನ್ ಚೇಂಜಸ್ ಮಾಡ್ಬೋದು ಅಂತ ಒಂದು ಕ್ವಿಕ್ ಡಿಸಿಷನ್ ಆಗಿರ್ಲಿ, ಅಥವಾ ಇಲ್ಲ ಇದೆ ಚೆನ್ನಾಗಿದೆ ಅಂತ ನಾವ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಾ, ಆ ತರ ನಾವೆಲ್ಲ ಯೋಚನೆ ಮಾಡಿ. ಫಸ್ಟ್ ಬರೋದು ಮ್ಯಾಮ್ ಪೇಷನ್ಸ್, ಕ್ವಿಕ್ ಥಿಂಕಿಂಗ್, ಇಂಟೆಲಿಜೆನ್ಸ್ ಎಲ್ಲಾನು ಬೇಕು ಮ್ಯಾಮ್ ಒಂದ್ ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸಬೇಕು ಅಂತ ಅಂದ್ರೆ. ಇದುವರೆಗೆ ಅಂದ್ರೆ 2 ತರಾನು ಇದೆ. ಚೆನ್ನಾಗ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ನಿಮ್ಮನ್ನು ಹೊಗಳ್ತಾರೆ, ಚೆನ್ನಾಗ್ ಬಂದಿಲ್ಲ ಆ ತರದ ಅನುಭವಗಳಿದೆಯಾ? ಸದ್ಯಕ್ಕೆ ಇನ್ನೂ ಇಲ್ಲ ಮ್ಯಾಮ್. ಮಾಡಿರೋ ಎಲ್ಲಾ ಕೆಲಸಗಳು 5 ವರ್ಷದಿಂದ ನಡೀತಾ ಇದೆಯಾ? 4 ವರ್ಷ ಆಯ್ತು ಮ್ಯಾಮ್. ಇಷ್ಟಪಟ್ಟು ಬರ್ತಾ ಇದಾರೆ ಇನ್ನು ಕ್ಲೈಂಟ್ಸ್. ಒಬ್ರು ಮನೆ ನೋಡಿ ಚೆನ್ನಾಗಿದೆ ವರ್ಕ್, ಇಂಟೀರಿಯರ್ಸ್ ತುಂಬಾ ಮಾಡ್ತೀವಿ ಮ್ಯಾಮ್. ಜನ ನೋಡಿ ಯಾರ ಹತ್ರ ಮಾಡಿಸಿದ್ದು ಅಂತ ಕೇಳ್ಕೊಂಡ್ ಬರ್ತಾ ಇದಾರೆ ಮ್ಯಾಮ್. ಅದೇ ನಮ್ ರೆಕಗ್ನೈಸೇಷನ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಹಾಗೆ ನಿಧಾನವೇ ಪ್ರಧಾನ. ನಿಧಾನಕ್ಕೆ ಒಂದ್ ಸ್ಟೆಪ್ ಬೈ ಸ್ಟೆಪ್ ನಾವು ಡೆವಲಪ್ ಆಗ್ಬೇಕು. ಒಂದೇ ಸತಿ ಡೆವಲಪ್ ಆಗಿ ಫಾಲ್ ನ ನೋಡಕ್ಕಿಂತ ಸ್ಲೋ ಆಗಿ ಡೆವಲಪ್ ಆಗೋದು ತುಂಬಾ ಒಳ್ಳೇದು. ಹಾಸನದಂತ ಊರಲ್ಲಿ ಹೇಗೆ ಸ್ಪರ್ಧೆ ಜಾಸ್ತಿ ಇದೆಯಾ? ಹೌದು ಮ್ಯಾಮ್, ತುಂಬಾ ಇದೆ, ಕೇಳಂಗೆ ಇಲ್ಲ. ಯಾಕಂತಂದ್ರೆ ನೀವ್ ಯಾವ ಏರಿಯಾದಲ್ಲಿ ನೋಡಿದ್ರು ಒಂದು ಕನ್ಸ್ಟ್ರಕ್ಷನ್ ಆಫೀಸ್ ಇರುತ್ತೆ, ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಆಫೀಸ್, ಆರ್ಕಿಟೆಕ್ಚರಲ್ ಆಫೀಸ್ ಎಲ್ಲಾ ಕಡೆ ಇದೆ. ಜನದ ಅವ್ರು ಹೇಗ್ ಥಿಂಕ್ ಮಾಡ್ಕೊಂಡು ಎಲ್ಲಿ ಚೆನ್ನಾಗಿದೆ ಅವ್ರು ಡಿಸೈಡ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಒಂದ್ ಸರ್ತಿ ಒಂದ್ ಮನೆನ ಬುನಾದಿಯಿಂದ ಹಿಡಿದು ಗೃಹ ಪ್ರವೇಶದವರೆಗೆ ಏನೇನ್ ಬೇಕೆಲ್ಲ ಮಾಡ್ತೀರಾ? ಹೇಗೆ? ಎಲ್ಲ ಮ್ಯಾಮ್. ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ನಮ್ದೊಂದ್ ಸೈಟ್ ಇದೆ, ಮನೆ ಕಟ್ಕೊಡಿ ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಇಂಟೀರಿಯರ್ಸ್, ಜಸ್ಟ್ ಅವ್ರು ಏನು ಅವ್ರ ಮನೆ ಸಾಮಾನ್ ತಗೊಂಡು ಅವರು ಶಿಫ್ಟ್ ಆಗ್ಬೋದು. ಆ ತರ ಟರ್ನ್ ಕೀ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಹೊಸ ಹೊಸ ಪ್ರಯೋಗಗಳು ಬಂದಿದೆಯಲ್ಲ ಈಗ, ಅಂದ್ರೆ ಇಕೋ ಫ್ರೆಂಡ್ಲಿ ಮನೆಗಳಿರಬಹುದು, ಆಮೇಲೆ ಅಂದ್ರೆ ಬಹಳ ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಟೋ ತರದಿರ್ಬೋದು, ಆ ತರದೆಲ್ಲ ಮಾಡ್ತೀರಾ? ಆ ತರ ಕ್ಲೈಂಟ್ಸ್ ನಮ್ಗೆ ಇನ್ನೂ ಯಾರು ಬಂದಿಲ್ಲ ಮ್ಯಾಮ್. ಎಕೋ ಫ್ರೆಂಡ್ಲಿ ಬೇಕು ಅಂತ ಕೇಳಿರೋರು ಯಾರು ಬಂದಿಲ್ಲ. ಇಲ್ಲಿ ಇರೋರೆಲ್ಲ ಕನ್ವೆನ್ಷನಲ್ ಮೆಥಡ್ ತುಂಬಾ ಇಷ್ಟಪಡೋದು. ಬ್ಯಾಂಗ್ಳೂರಲ್ಲಿ ಆ ತರ ಕೇಳ್ತಾರೆ ಕ್ಲೈಂಟ್ಸ್, ಎಕೋ ಫ್ರೆಂಡ್ಲಿ ಬೇಕು. ನೀವು ಬರೀ ಹಾಸನದಲ್ಲಿ ಮಾಡಲ್ಲ? ಮಾಡ್ತಿದೀವಿ ಮ್ಯಾಮ್. ಹಾಸನ ಬಿಟ್ಟು ಒಂದು ಬ್ಯಾಂಗ್ಳೂರಲ್ಲಿ ಮಾಡ್ತಿದೀವಿ. ಮಂಗಳೂರಿಂದನೂ ಕ್ವೆರೀಸ್ ಬಂದಿದೆ, ನೋಡ್ಬೇಕಲ್ಲೂ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ಕೇಳಿದ್ರು ಹೋಗಿ ಮಾಡ್ಕೊಡ್ತೀರಾ? ನಮ್ಗೆ ಎಲ್ಲಿ ಟೀಮ್ ಅಪ್ ಆಗುತ್ತೆ, ನಾವಲ್ಲಿ ವರ್ಕ್ ಮಾಡಿಸ್ಬೋದು ಅಂತ ನಮ್ಗೆ ಕಾನ್ಫಿಡೆಂಟ್ ಇದ್ರೆ ಅಲ್ಲಿ ಮಾಡ್ತೀವಿ ಮ್ಯಾಮ್. ಸುಮ್ನೆ ಎಲ್ಲ ಒಂದು ಹೆಣ್ಮಗಳು ಈ ತರ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಈಸಿನಾ ಅಥವಾ ಕಷ್ಟ ಅನ್ಸುತ್ತಾ, ಹೇಗೆ ಮ್ಯಾಮ್? ಎಲ್ಲಾರ ಸಪೋರ್ಟ್ ಇದ್ರೆ ಈಸಿ, ಯಾರ್ದು ಸಪೋರ್ಟ್ ಇಲ್ಲ ಅಂದ್ರೆ ಅದು ಕಬ್ಬಿಣನೆ. ನಮ್ಮ ಮನೆಯಲ್ಲಿ ಅದೇ ನೀವು ಹೇಳಿದ್ರಿ ಫಸ್ಟ್, ಯಾಕೆ ಸಿವಿಲ್ ಇಂಜಿನಿಯರಿಂಗ್ ಬೇಕು ಹೆಣ್ಮಗಳು ಅಂತ. ಹೌದು, ಆ ಹೆಣ್ಮಗಳು ಒಂದ್ ಕಂಪನಿನ ಕಟ್ಟಿ ನಡೆಸಬೇಕು ಅಂದ್ರೆ ಕಷ್ಟ ಅಲ್ವಾ? ಸಪೋರ್ಟ್ ಇದ್ರೆ ಈಸಿ ಮ್ಯಾಮ್. ತಂದೆ ತಾಯಿ ಸಪೋರ್ಟ್, ಹೋಗಿರೋ ಮನೆಯಲ್ಲಿ ಸಪೋರ್ಟ್, ಅತ್ತೆ ಮಾವನ್ ಸಪೋರ್ಟ್, ಮುಖ್ಯವಾಗಿ ಗಂಡನ್ ಸಪೋರ್ಟ್, ಆಮೇಲೆ ಕೆಲಸ ಮಾಡೋ ಜಾಗದಲ್ಲಿ ನಮ್ಮೇಲೆ ನಂಬಿಕೆ ಇಟ್ಟು ನಮ್ಗೆ ಕೆಲಸ ಕೊಡ್ತಿದ್ದಾರೆ ಅಂದ್ರೆ ದೇ ಆರ್ ಸಪೋರ್ಟಿಂಗ್ ಅಸ್ ಅಂತ. ಆ ರೀತಿಯಾಗಿ ಸಪೋರ್ಟ್ ಇದ್ರೆ ಮ್ಯಾಮ್ ಎಲ್ಲಾನು ಈಸಿನೇ. ನಮ್ಗೆ ಮಾಡ್ಬೇಕು ಅಂತ ಮನ್ಸಿದ್ರೆ ಅದು ಸುಲಭ ಅನ್ಸುತ್ತೆ. ಇಲ್ಲ ಮನ್ಸಿಲ್ದಲ್ಲೇ ಮಾಡ್ತಿದೀವಿ ಅಂದ್ರೆ ಅದು ಕಷ್ಟ ಆಗುತ್ತೆ. ಜರುಷ್ ಅವರು ಸಿವಿಲ್ ಇಂಜಿನಿಯರ್, ಮತ್ತೆ ಅದ್ರ ಜೊತೆಗೆ ಅವರೇ ಒಂದು ಸ್ಟಾರ್ಟ್ಅಪ್ ಮಾಡ್ಕೊಂಡು ಕೆಲಸ ಮಾಡ್ತಿರೋದನ್ನ ಬಿಟ್ರೆ ಬೇರೆ ಏನು ಅಭ್ಯಾಸಗಳಿದೆ? ಮ್ಯಾಮ್, ನನ್ ಮೇನ್ ಹಾಬಿ ಸಿಂಗಿಂಗ್. ಆಮೇಲೆ ಕಲ್ತಿದ್ದೀರಾ? ಕ್ಲಾಸಿಕಲ್ ಕಲ್ತಿದ್ದೀರಾ ಅಥವಾ? ಮ್ಯಾಮ್, ಇಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟಿದೆ. ಕ್ರೈ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಕ್ರಿಸ್ಮಸ್ ಪ್ರೋಗ್ರಾಮ್ಸ್ ಆಗ್ಲಿ, ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಹೌದಾ? ಒಂದು ಹಾಡಿ, ಭಾವಗೀತೆ ಹಾಡ್ಲಾ? ಹಾಡಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ,
ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಒಂದು ಹಾಡಕ್ಕಿಷ್ಟ. ಕುಕ್ಕಿಂಗು ಇಷ್ಟ. ಫ್ರೀ ಟೈಮ್ ಅಲ್ಲಿ ಸ್ಕೆಚಸ್, ಪೇಂಟಿಂಗ್ಸ್ ಎಲ್ಲ ಮಾಡ್ತಿರ್ತೀನಿ. ಅದ್ ಬಿಟ್ರೆ ಬೆಳಗ್ಗೆ ಹೊತ್ತು ವಾಕಿಂಗ್, ಸ್ಪೋರ್ಟ್ಸ್ ಆ ತರ ಎಲ್ಲ ಹೊತ್ತು ಕಂಪ್ಲೀಟ್. ಜರುಷ ಅಂದ್ರೆ ಏನೇನ್ ಬೇಕು ಬದುಕಕ್ಕೆ, ಖುಷಿಯಾಗಿರಕ್ಕೆ, ಹೌದು ಮ್ಯಾಮ್, ಅದೆಲ್ಲ ಬರುತ್ತೆ. ಹಾ ಮ್ಯಾಮ್, ನಾನ್ ಚಿಕ್ಕವಳಿದ್ದಾಗ್ಲಿಂದನೂ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದೆ, ಐ ಶುಡ್ ಬಿ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್. ಈಗ ಒಂದ್ ಕೆಲ್ಸ ಹೇಳ್ತಾರೆ ಮನೇಲಿ ಅಂದ್ರೆ ನಾನು ಅದನ್ನ ಮಾಡಕ್ಕೆ ಕೇಪಬಲ್ ಆಗಿರ್ಬೇಕು. ದಟ್ ಈಸ್ ವಾಟ್ ಜರುಷಾ ಇಸ್ ಅಂತ. ಎಲ್ಲರಿಗೂ ಖುಷಿ ಇದೆ ಜರುಷನ್ ಬಗ್ಗೆ. ಕಂಪ್ಲೇಂಟ್ಸ್ ಏನು ಇಲ್ಲ. ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಆಕಾಶವಾಣಿಗೆ ಬಂದು ನೀವು ಅಂದ್ರೆ ತುಂಬಾ ಜನ ತುಂಬಾ ಬೇರೆ ಬೇರೆ ಅವರದೇ ದಾರಿಯಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಅಂತ ಒಂದು ಸಾಧನೆ ಮಾಡುವ ನಿಟ್ಟಿನಲ್ಲಿ ನೀವು ಕೂಡ ಕೆಲಸ ಮಾಡ್ತಿದ್ದೀರಾ. ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ. ಇದುವರೆಗೆ ಯುವ ಉದ್ಯಮಿಯಾದ ಹಾಸನದ ಜರುಷಾ ಜೂಲಿಯಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದಾಗಿತ್ತು ಇಂದಿನ ಯುವವಾಣಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಮತ್ತೆ ನಿಮ್ಮ ಭೇಟಿ ಮುಂದಿನ ಯುವವಾಣಿಯಲ್ಲಿ. ಎಲ್ರಿಗೂ ನಮಸ್ಕಾರ. Thank you.